ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ನಿನ್ನೆಯ ಸಂಚಿಕೆಯಲ್ಲಿ ತಿಳಿಸಿದೆ, ಗುರುಪೌರ್ಣಿಮಾ ಮಹೋತ್ಸವ ಕಾರ್ಯಕ್ರಮ ಜುಲೈ 29ನೇ ತಾರೀಕು ಇದೆ ಅಂತ. ಹಾಗೆ ದತ್ತನ ಸೇವೆಯನ್ನು ಮಾಡೋ ವಿಧಾನಗಳನ್ನು ಹೇಳಿಕೊಡ್ತೀನಿ ಎಂದಿದ್ದೆ. ಅದರಲ್ಲಿ ಆಷಾಢ ಶುದ್ಧ ಪೌರ್ಣಮಿ ಗುರುವಿನ ಒಂದು ಜಸ, ಗುರುವಿನ ಒಂದು ತತ್ವ ಭೂಮಿಯಲ್ಲಿ ಬಹಳ ವಿಶೇಷವಾದ ಒಂದು ವೇಗದಲ್ಲಿ ನಮ್ಮನ್ನು ಸೇರುತ್ತೆ ಅನ್ನೋದು ಪ್ರತೀತಿ. ವ್ಯಾಸ ಪೂರ್ಣಿಮಾ ಅಂತ ಹೇಳ್ತಾರೆ. ಅವತ್ತು ಗುರುವಿಗೆ ವಂದನೆಯನ್ನು ಮಾಡೋದರಿಂದ ನಮ್ಮ ಜನ್ಮ ಜನ್ಮದ ಪ್ರಾರಬ್ಧ ಕರ್ಮಗಳು ನಿವಾರಣೆ ಆಗುತ್ತೆ ಅಂತ. ಮೊದಲನೇದಾಗಿ ಅವತ್ತಿನ ಶುಭ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು, ಒಂದು ವೇಳೆ ನಿಮಗೆ ಬರೋಕ್ಕಾಗಲಿಲ್ಲ, ನೀವು ದೂರ ಇದ್ದೀರಾ ಅನ್ನೋರು ಹಿಂದಿನ ದಿನ ಬೇಕಾದರೂ ಬಂದು ಇಲ್ಲಿರಬಹುದಾದಂತಹ ವ್ಯವಸ್ಥೆ ಇರುತ್ತೆ. ಹಾಗೂ ಬರೋಕ್ಕಾಗ್ತಾ ಇಲ್ಲ, ನಮಗೆ ದತ್ತನ ಸನ್ನಿಧಿಗೆ ಇಲ್ಲಿಗೆ ಬರೋಕ್ಕಾಗ್ತಾ ಇಲ್ಲ, ನಮ್ಮ ಮನೆ ಹತ್ತಿರ ಇರೋದೇ ಮಾಡ್ಬೋದಾ, ಅದು ನಿಮಗೆ ಸೇರಿದ್ದು. ಏನು ಮಾಡಬೇಕಪ್ಪ ಅಂತಂದರೆ, ಮೊದಲನೇದಾಗಿ ಅವತ್ತಿನ ದಿನ 2 ತಾಂಬೂಲಗಳು, 1 ವೀಳ್ಯದೆಲೆ ಅಡಿಕೆ, 2 ವೀಳ್ಯದೆಲೆ, ಕನಿಷ್ಠ 2 ವೀಳ್ಯದೆಲೆ ಇರಬೇಕು, 5 ವೀಳ್ಯದೆಲೆ ಬಹಳ ಶ್ರೇಷ್ಠ, 2 ಸೆಟ್ಟು ತಾಂಬೂಲವನ್ನು ರೆಡಿ ಮಾಡಿಕೊಂಡು 2 ತೆಂಗಿನಕಾಯಿ. ಆ 2 ತೆಂಗಿನಕಾಯಿಯ ಜೊತೆಯಲ್ಲಿ 116ರ ಸಂಖ್ಯೆ ಅಂತ ಹೇಳ್ತಾರೆ. ಗುರುಗಳಿಗೆ 16 ಷೋಡಶ ಗುರುಗಳ ಲಕ್ಷಣ ಅಂತ ಹೇಳ್ತಾರೆ. ನಮ್ಮ ಶಂಕರಾನಂದರು ಅಂತ ಹೇಳಿ ನಮ್ಮ ದತ್ತಾತ್ರೇಯರ ಅವತಾರಿಗಳು, ಅವರು ರಾಮತತ್ವಾಮೃತ ಅಂತ ಹೇಳಿ ಶಿವ ಪಾರ್ವತಿಗೆ ಹೇಳಿದಂತಹ ಅನೇಕ ವಿಧವಾದ ಶ್ಲೋಕಗಳನ್ನು ರಚಿಸಿದ್ದಾರೆ. ಅದರಲ್ಲಿ ರಾಮ ಹನುಮಂತನಿಗೆ ಹೇಳ್ತಾನೆ, ಮತ್ತು ಸೀತಾಮಾತೆ ಕೂಡ ಹನುಮಂತನಿಗೆ ಷೋಡಶ ಗುರುಗಳ ಲಕ್ಷಣ ಅಂತ ಹೇಳಿ ತಿಳಿಸ್ತಾರೆ. ಆ ಷೋಡಶ ಗುರುಗಳ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಾಗಿ ನಮ್ಮನ್ನು ಸರಿ ಮಾಡ್ತಾ ಬರ್ತಾರೆ. ಮೊದಲನೇದಾಗಿ ಮನೆಯಲ್ಲಿ ಮಾತೃದೇವೋ ಭವ, ತಾಯಿ ಹುಟ್ಟುತ್ತಿದ್ದ ಹಾಗೆ ನಮಗೆ ಗುರುವಿನ ಸ್ಥಾನವನ್ನು ಪಡ್ಕೊಳ್ತಾಳೆ. ಮೊದಲನೇ ಸ್ಥಾನ ತಾಯಿಗೆ, ಆನಂತರ ತಂದೆಗೆ, ಆನಂತರ ಒಡ ಹುಟ್ಟಿದವರು, ನಮ್ಮ ಬಂಧು ಬಾಂಧವರೆಲ್ಲರೂ ನಮ್ಮನ್ನು ಬೆಳೆಸ್ತಾರೆ. ಆಮೇಲೆ ಶಾಲೆಗೆ ಹೋಗ್ತೀವಿ, ಶಾಲೆಯಿಂದ ಕಾಲೇಜು, ಮತ್ತೊಂದು ಮಗದೊಂದು ಮಾಡ್ತಾ ಹೋಗ್ತೀವಿ. ಇದೆಲ್ಲ ವ್ಯಾವಹಾರಿಕವಾದ ಜೀವನವನ್ನು ನಡೆಸೋದಕ್ಕೆ ಅನೇಕ ಗುರುಗಳು ಬರ್ತಾರೆ. ಆದರೆ ಪಾರಿಮಾರ್ಥಿಕವಾಗಿ ನಮ್ಮ ಜೀವನದ ಒಂದು ತತ್ವವನ್ನು ಅರ್ಥ ಮಾಡಿಸಿಕೊಡ್ತಕ್ಕಂತಹ ಗುರುಗಳು ಕಾರಣ ಗುರುಗಳು ಅಂತ. ಅಂತಹ ಎಲ್ಲ ಗುರುಗಳನ್ನು ತೃಪ್ತಿಪಡಿಸೋದಕ್ಕಾಗಿ, ಆ ಎಲ್ಲ ಗುರುಗಳ ಒಂದು ಸ್ಮರಣೆಗಾಗಿ 116ರ ಸಂಖ್ಯೆಯಲ್ಲಿ ಗುರುವಿಗೆ ದಕ್ಷಿಣೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಅದು ನಿಮ್ಮ ಗುರುಗಳು ಯಾರೇ ಇರಲಿ, ಅವರೆಲ್ಲರನ್ನು ನೆನೆದು ಸದ್ಗುರು ದತ್ತಾತ್ರೇಯರಿಗೆ ಸಮರ್ಪಣೆ ಮಾಡಿದ್ರೆ, ಗುರುಚರಿತ್ರೆಯಲ್ಲಿ ಒಂದು ಅಧ್ಯಾಯ ಬರುತ್ತೆ. ಅಲ್ಲಿ ಒಬ್ಬ ಸನ್ಯಾಸಿ ಬರ್ತಾರೆ, ಸ್ವಾಮಿ ನನಗೆ ಮಾರ್ಗದರ್ಶನ ತೋರಿಸಿ. ಆಗ ಗುರುಗಳು ಹೇಳ್ತಾರೆ, ಅಲ್ಲಯ್ಯ ನೀನು ಗುರು ಇಲ್ಲದೆ ಸನ್ಯಾಸಿ ಹೇಗಾದೆ? ನಾನೊಬ್ಬ ಗುರುಗಳ ಹತ್ರ ಹೋಗ್ತಾ ಇದ್ದೆ, ಅವರು ಬರೀ ಅವ್ರ ಸೇವೆ ಮಾಡಿಸ್ಕೊಂಡು ನನ್ನನ್ನು ಕೆಟ್ಟದಾಗಿ ಬೈತಾ ಇದ್ದರು, ನನಗೆ ಪಾಠನೇ ಹೇಳ್ಕೊಡ್ಲಿಲ್ಲ, ನನಗೆ ಜೀವನದ ಪಾಠವನ್ನೇ ಕಲಿಸಲಿಲ್ಲ, ಸರಿಯಾಗಿ ಹೇಳ್ಕೊಡ್ಲಿಲ್ಲ, ವಿಪರೀತವಾಗಿ ನಿಂದನೆ ಮಾಡ್ತಾಯಿದ್ರು ಅಂತ ನಮ್ಮ ಗುರುಗಳ ಬಳಿ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಅಲ್ಲಯ್ಯ ಗುರುವನ್ನು ನಿಂದನೆ ಮಾಡ್ತೀಯ ಅನ್ನೋದಾದರೆ ನೀನು ಗುರುಗಳನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಗುರು ನಿನ್ನನ್ನು ನಿಂದನೆ ಮಾಡ್ತಾ ಇದ್ದಾನೆ ಅಂದರೆ ಅದು ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೀತಾ ಇದ್ದಾನೆ ಅನ್ನೋದನ್ನು ನೀನು ಅರ್ಥನೇ ಮಾಡ್ಕೊಳ್ತೀರ. ಇದ್ದ ಮೇಲೆ ನಿನಗಿನ್ನೆಲ್ಲಿಂದ ನಿನಗೆ ಮಾರ್ಗದರ್ಶನ ಸಿಕ್ಕತ್ತೆ, ನಿನಗೆಲ್ಲಿಂದ ಮುಕ್ತಿ ಸಿಕ್ಕತ್ತೆ ಅಂತ ಕೇಳ್ತಾರೆ. ಆಗ ಆ ಸನ್ಯಾಸಿಗಳು ನೊಂದು ವಿಪರೀತವಾಗಿ ಆ ಗುರುವಿನ ಒಂದು ಅರ್ಥವನ್ನು ಗುರುಗಳು ಹೇಳಿದ್ದನ್ನು ಕೇಳಿಸ್ಕೊಂಡು ಮನನೊಂದು ಪಶ್ಚಾತ್ತಾಪ ಪಡ್ತಾರೆ. ಆಗ ಪಶ್ಚಾತ್ತಾಪ ಪಡೋದ್ರಿಂದ ನಿನಗೆ ಪ್ರಾಯಶ್ಚಿತ್ತ ಆಗಿದೆ, ಎಲ್ಲ ಗುರುಗಳು ಒಂದೇ, ಗುರು ಅನ್ನೋದು ಬಹಳ ಅದ್ಭುತವಾದ ಶಕ್ತಿ, ಹೋಗು ನಿನಗೆಲ್ಲ ವಿದ್ಯೆಗಳು ಬರುತ್ತೆ, ನಿನ್ನ ಗುರು ನಿನ್ನನ್ನು ಒಪ್ಕೊಳ್ತಾನೆ, ಹೋಗು ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆಮೇಲೆ ಅವರ ಗುರುಗಳ ಬಳಿಗೆ ಹೋದಾಗ ಹಳೆಯ ಯಾವುದೇ ವಿಧವಾದ ನಿಂದನೆಗಳನ್ನು ಮಾಡದೆ ಇವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು
ವಿಶೇಷವಾದ ಒಂದು ಜ್ಞಾನವನ್ನು ಅನುಗ್ರಹ ಮಾಡ್ತಾರೆ ಅಂತ ಗುರುಚರಿತ್ರೆಯಲ್ಲಿ ಬರುತ್ತೆ. ಹಾಗೆ ನಮಗೆ ಗುರುಗಳು ಎಲ್ಲೆಲ್ಲಿರ್ತಾರೋ ಹುಡುಕೊಂಡು ಹೋಗೋಕ್ಕಾಗಲ್ಲ, ಎಷ್ಟೋ ಜನಕ್ಕೆ ಮರೆತೇ ಹೋಗಿರುತ್ತೆ. ಅಂತಹ ಗುರುಗಳನ್ನು ಸ್ಮರಣೆ ಮಾಡಿ ದತ್ತನ ಪಾದಗಳಿಗೆ 2 ತೆಂಗಿನಕಾಯಿ ತಾಂಬೂಲದ ಸಹಿತವಾಗಿ 116ರ ಸಂಖ್ಯೆಯಲ್ಲಿ ನಿಮ್ಮ ಶಕ್ತಿ 116ಕ್ಕೆ 1000 ಸೇರಿಸ್ತೀರೋ 10,000 ಸೇರಿಸ್ತೀರೋ ಅದೆಲ್ಲ ನಿಮಗೆ ಸೇರಿದ್ದು ಅದನ್ನು ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡೋದ್ರಿಂದ, ಗುರು ಕಾಣಿಕೆಯನ್ನು ಸಮರ್ಪಣೆ ಮಾಡೋದ್ರಿಂದ ಪೂರ್ವಾರ್ಜಿತವಾದ ನಮ್ಮ ಏನು ದೋಷಗಳು, ಬಹಳ ಮುಖ್ಯವಾಗಿ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಕರ್ಕಾಟಕದಲ್ಲಿ ಗುರು ಹುಚ್ಚನಾಗಿದ್ದಾನೆ, ಆದರೆ ನಿಮಗೆ ಗುರುಬಲ ಇಲ್ಲ, ನಿಮಗದಿಲ್ಲ, ನಿಮಗಿದಿಲ್ಲ, ನಿಮಗೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ, ಓಡಾಡುವಾಗ ಎಚ್ಚರ, ಸಾಲ ಮಾಡುವಾಗ ಎಚ್ಚರ. ಜೀವನ ಅನ್ನೋದೇ ಒಂದು ಸಾಲ ಸ್ವಾಮಿ. ಆ ಸಾಲದಲ್ಲಿ ನಿಂತ ಎಚ್ಚರ, ಎಲ್ಲ ಸರಿಯಾದ ಮಾರ್ಗದಲ್ಲಿ ನಾವು ನಡೆಯೋದಕ್ಕೆ ಕಾರಣೀಕರ್ತರಾಗತಕ್ಕಂಥವರು ಗುರುಗಳು. ಅಂತಹ ಒಂದು ಏನು ಜಾತಕದಲ್ಲಿರತಕ್ಕಂತಹ ಗುರುದೋಷವಾಗಿರಬಹುದು, ನಮ್ಮ ಪೂರ್ವಾರ್ಜಿತವಾಗಿ ನಮ್ಮ ಹಿರಿಯರು ಯಾವ ಗುರುಗಳನ್ನು ಅನುಸರಣೆ ಮಾಡ್ತಾಯಿದ್ರೋ, ಯಾವ ಗುರುಗಳ ಒಂದು ಅನುಯಾಯಿಗಳಾಗಿದ್ರೋ ಅದು ನಮಗೆ ಗೊತ್ತಿಲ್ಲ, ನಾವು ಆ ಗುರುಗಳ ಬಳಿ ಹೋಗ್ತಾ ಇಲ್ಲ, ನಮಗೆ ಗುರುವಿನ ಶಾಪ ಇದೆ, ಇತ್ಯಾದಿಗಳೇನೇನು ಬರ್ತಾ ಇರುತ್ತೋ ಅದೆಲ್ಲದಕ್ಕೂ ಸುಲಭ ಪರಿಹಾರ ಈ ಗುರು ಪೌರ್ಣಮಿಯಲ್ಲಿ ಈ ರೀತಿಯಾಗಿ ತಾಂಬೂಲ ಸಮೇತವಾಗಿ ಗುರುಗಳಿಗೆ ಶರಣಾಗತರಾಗುವಂಥದ್ದು. 116 ಸಂಖ್ಯೆಯಲ್ಲಿ ಕಾಣಿಕೆಯನ್ನು ಇಟ್ಟು ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ನಮ್ಮ ಜೀವನದಲ್ಲಿ ಬರುವಂತಹ ಗುರು ಸಂಬಂಧವಾದ ದೋಷಗಳಿಂದ ಉಂಟಾಗತಕ್ಕಂತಹ ಬಾಧೆಗಳು. ಯಾವ ರೀತಿಯಾದ ಬಾಧೆ? ಯಾವ ಕೆಲಸನೂ ನಡೀತಾ ಇಲ್ಲ. ಮೊದಲನೇದು ಓವರ್ ಟೆನ್ಷನ್, ಎಕ್ಸೈಟ್ಮೆಂಟ್, ಏನು ಕೆಲಸ ಮಾಡಬೇಕಾದ್ರೂ ಒಂಥರ ಗಡಿಬಿಡಿ ಗಾಬರಿ ಆಗುವಂಥದ್ದು. ಇದು ಗುರುವಿನಿಂದ, ಗುರುದೋಷದಿಂದ, ಹಿಂದೆ ನಾವು ಮಾಡಿರುವಂತಹ ಗುರುಗಳ ಸೇವೆಯನ್ನು ನಿಲ್ಲಿಸಿರೋದ್ರಿಂದ ಬರುವಂತಹ ಒಂದು ಕಾರಣ. ಹಾಗೆ ಏನೇ ಕೆಲಸ ಮಾಡ್ತಾಯಿದ್ರು ಅರ್ಧಕ್ಕೆ ನಿಂತು ಹೋಗೋದು. ಮನೆ ಕಟ್ಸೋಕ್ಕೆ ಶುರು ಮಾಡಿದ್ರೆ ಅಲ್ಲೇ ನಿಂತೋಯ್ತು, ಸೈಟ್ ತೊಗೊಳಕ್ಕೆ ಹೋಗಿ ಅಡ್ವಾನ್ಸ್ ಕೊಟ್ಟೆ, ಅಡ್ವಾನ್ಸು ಬರಲಿಲ್ಲ, ಸೈಟು ಬರಲಿಲ್ಲ. ಇನ್ನು ವಿದ್ಯಾಭ್ಯಾಸ ಮಾಡ್ತಾ ಇರೋಂತಹ ವಿದ್ಯಾರ್ಥಿಗಳು ಓದಬೇಕು ಅಂತ ಮುಂದಕ್ಕೆ ಹೋಗೋದು, ಓದ್ದಿರ ವಾಪಸ್ ಹಿಂದಕ್ಕೆ ಬರೋದು, ಎಕ್ಸಾಮ್ ಟೈಮಲ್ಲಿ ಗಾಬರಿ ಆಗಿ ಫೇಲ್ ಆಗುವಂಥದ್ದು, ವಿದ್ಯೆ ಸರಿಯಾಗಿ ತಲೆಗೆ ಹತ್ತದೇ ಇರುವಂಥದ್ದು. ಇಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಗುರುಪೌರ್ಣಮಿಯ ದಿನ ಈ 116 ಸಂಖ್ಯೆಯ ನಾಣ್ಯಗಳು ಕಾಣಿಕೆಯ ಸಹಿತವಾಗಿ ದತ್ತನಿಗೆ 2 ಫಲವನ್ನು ಸಮರ್ಪಣೆ ಮಾಡೋದರಿಂದ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.